ನಾವೆಲ್ಲ ಈಗ ನನ್ನ ಕಸಿನ್ಸ್ ಮತ್ತು ಅಂಕಲ್ಲು ಮಗು ನಟಾಂಟಿ ನಾವೆಲ್ಲ ಇದಕ್ಕೆ ಹೋಗ್ತಿದ್ವಿ, ಕಮರ್ಷಿಯಲ್ ಟೆಂಪಲ್ ಹೋಗ್ತಿದ್ವಿ. ನೋಡಿ ಇವತ್ತು ನಮ್ಮ ಹುಡುಗ ಡ್ರೈವರ್, ಇವತ್ತು ಅವ್ರ ಕಾರ್ ತೆಗಿತೇನೆ ಹೊರಗಡೆ. ನೋಡಿ ಏನ್ರಿ, ಅಲ್ಲಿ ನೋಡಿ ಅಂಕಲ್ ಮಗು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿಲ್ಲ ನೋಡಿ, ನಮ್ದು ಬಬ್ಲು ಫುಲ್ ರೆಡಿ, ಮಗುಗೆಲ್ಲ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಟಾಂಟಿ ಎಲ್ಲ ಅಕ್ಕಿ ಹಾಕ್ತಿದ್ದಾರೆ ಒಳಗಡೆ. ನೋಡಿ ಒಂದು ಸ್ಲೈಟ್ ಚೇಂಜಸ್ಸು, ನಮ್ದು ಮತ್ತೊಂದು ಕಾರು ಪಂಚರ್ ಆಗೋಯ್ತು ಮಾರ್ರೆ ಲಾಸ್ಟ್ ಮೂಮೆಂಟಿಗೆ. ಅದಕ್ಕೆ ನಾವು ಬಾವನ್ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ಮತ್ತೆ ಈ ಕಾರ್ ತೊಗೊಂಡಿದ್ದಾರೆ. ನಾವು ಇವತ್ತು ಕೋಕ್ ಪ್ಯಾಸೆಂಜರ್ ಆಗಿ ಸೈಡಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಅಂಕಲ್ಲು ಮಗು ಪಬ್ಲಿಕ್ ಎಲ್ಲ ಕೂತ್ಕೊಂಡಿದ್ದೀವಿ. ಆನ್ ದ ವೇ ಟು ಕಮರ್ಷಿಯಲ್ ತಿರುಪರಮೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ ಗೈಸ್. ರೀಚ್ ಆಯಿತು, ದರ್ಶನ ಆಯ್ತು ನಮ್ಮದು. ಹೋಗಿ ಒಳಗೆ ಹೋಗಿ ದುರ್ಗಾಪರಮೇಶ್ವರ ಇವೆಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ಒಳಗೆ ಕ್ಯಾಮ್ರಾ ಆನ್ ಇಲ್ಲ, ಇಲ್ಲಿ ನಮ್ಮ ಕಾಣಿಸಿದ್ದೀವಿ. ನಾವೆಲ್ಲ ಹೋಗ್ಬಿಟ್ಟು ಬಂದು ದರ್ಶನ ಒಳ್ಳೆ ಆಯಿತು, ಚೆನ್ನಾಗಾಯಿತು. ಆಲ್ಮೋಸ್ಟ್ ಇಲ್ಲಿ ಮಳೆಗಾಲ ಟೈಮಲ್ಲಿ ಬರಬೇಕು, ಮಸ್ತಾಗಿರ್ತೀನಿ, ನೀರು ತುಂಬ್ಕೊಂಡಿರುತ್ತೆ. ಅಲ್ಲಿ ನದಿ ಇದೆ, ಇದು ಫುಲ್ ಟೆಂಪಲು ಮೇನು. ಇಲ್ಲಿ ಇಲ್ಲ ಪಾರ್ಕ್ ಮಾಡ್ಬೋದು, ಬೇಕಾದ್ರೆ ಮೇಲ್ಗಡೆನೂ ಪಾರ್ಕ್ ಮಾಡ್ಬೋದು. ಇಲ್ಲಿ ಮೆಟ್ಲಿದೆ, ಮೇಲ್ಗಡೆ ಹೋದರೆ ಅಲ್ಲೂ ಪಾರ್ಕ್ ಮಾಡ್ಬೋದು ನೀವು ಬೇಕಾದ್ರೆ. ಇಲ್ಲಿ ನೋಡಿ ಕರು ಉಂಟು, ಇಲ್ಲಿ ಹಿಂಗೆ ಓಡಾಡ್ತಾ ಇರುತ್ತೆ. ಇದು ಒಂದು ಚಿಕ್ಕದು, ನಾವು ಮುಂಚೆ ಇಲ್ಲಿಂದ ಬರ್ತಿದ್ವಿ ಬೈಕಲ್ಲಿ ಚಿಕ್ಕ ಕಾರಿದಾಗೆಲ್ಲ. ಇವಾಗೆಲ್ಲ ಇಲ್ಲಿಂದ ಬರ್ಬೋದು, ಮೇಲ್ಗಡೆ ಇಲ್ಲಿ ಈ ಸೈಡಿಂದ ಬಂದ ಮೇಲೆ ಹತ್ಕೊಂಡ್ರೆ ಹೋಗ್ಬೋದು. ಗೈಸ್ ಆನ್ ದ ವೇ ಬರ್ತಾ ಇತ್ತು, ತಂಪಿನ ಬೀಜ ಕುಡಿಯುವ ಅಂತ ನಿಲ್ಲಿಸಿದ್ವಿ. ಮಳೆ ಬರ್ತಾ ಉಂಟು. ಇಲ್ಲಿ ನೋಡಿ ಎಲ್ಲರೂ ಕುಡಿತಾರೆ, ಅಂಕಲ್ ಕುಡಿತಾರೆ, ನಾನು ಕುಡಿತೇನೆ, ನಾನು ಕುಡಿತೀನಿ. ಇಲ್ಲಿ ನೋಡಿ ಗೈಸ್ ಆನ್ ದ ವೇ ಹೋಗ್ತಾ ಎಂತ ಕಾಣಿಸ್ತು ನಮಗೆ, ಒಂದು ದುರಾಂತರ ಆಗಿ. ಇಲ್ಲಿ ನೋಡಿ ಯಾವುದೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ನೋಡಿ ಹೆಂಗೆ ಹೊಡೆದೇನು, ಸರಿಯಾಗಿ ಹೊಡೆದೇನು ಗಾಡಿನ. ಅದಕ್ಕೆ ಸ್ವಲ್ಪ ಡ್ರೈವ್ ಸೇಫ್ ಗೈಸ್. ಮಳೆ ಬರ್ತಾ ಇರುತ್ತೆ, ತುಂಬ ಫಾಸ್ಟ್ ಹೋಗಬೇಡಿ ಯಾರು ಯಾವತ್ತು, ಆಯ್ತಾ. ಇಲ್ಲಿ ನೋಡಿ ಗೈಸ್ ಬೆಕ್ಕಲ್ಲ ಫಾಸ್ಟ್ ಫುಡ್ ಅಂಗಡಿ ಮುಂದೆ ಹೆಂಗೆ ಕುತ್ಕೊಂಡು ನೋಡ್ತಾ ಇದೆ ಅಂತ ಆಗ್ತಾರ ಅಂತ. ನಾವಿಲ್ಲಿ ಸಿದ್ದಾಪುರಲ್ಲಿ ಇದ್ಕೊಂಡ್ಬಿಟ್ಟು ಮಸಾಲೆ ಪುರಿ ತಿನ್ನುವ ಅಂತ. ಒಳ್ಳೆ ವೆದರು, ಸಿದ್ದಾಪುರ ಕುತ್ಕೊಂಡು ತಿನ್ನುವ ಅಂತ ಮಸಾಲೆ ಪುರಿ ರೆಡಿಯಾಗಿದೆ. ಇಲ್ಲಿ ಕಳ್ಳ ಬರ್ತಾ ಇದೆ ನೋಡಿ, ಲಕ್ಕಂಗೆ ಕಾಲು ಕೊಟ್ಬಿಟ್ಟು ಬರ್ತಾ ಇದ್ದಾನೆ. ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ನದಿ, ಇದು ಸಖತ್ತಾಗಿದೆ ನೋಡಿ, ಎರಡು ಸೈಡು ಫುಲ್ಲು ವಾಟರ್, ಬೋತ್ ಸೈಡ್. ಇಸ್ ಫೈನಲಿ ರೀಚ್ ಹೋಮ್. ಇಲ್ಲಿ ನೋಡಿ ಈ ಗಾಡಿ ಪಂಚರ್ ಆಗಿದ್ದು ಮಾರೆ ಆವಾಗ, ಈ ಟೈರು. ಅದಕ್ಕೆ ಆಮೇಲೆ ಈ ಕಾರ್ ಬಿಟ್ಬಿಟ್ಟು ಈ ಕಾರ್ ಬಾಬನ್ ಕಾರ್ ತೊಗೊಂಡ್ವಿ. ಇದು ನಮ್ಮ ಡ್ರೈವರ್ ಸಂತ್ ಕುಮಾರ್ ಅವರು. ಇಲ್ಲಿ ನಾನು ಮಾವನ ಕೆಲಸ ಹಿಂಗೆ ಮಗುನ ಎಂಟರ್ಟೈನ್ ಮಾಡ್ಬೇಕು, ಹಿಂಗೆ ಕುತ್ಕೊಂಡು ನೋಡಿ ಹೆಂಗೆ ಮಾಡ್ತೇನೆ. ಹೇ ಗೈಸ್, ನಾವು ಹಿಂಗೆ ಒಂದು ಬಸ್ ರೂಪದಿ ಒಂದು ಪೇಟೆ ಒಂದು ರೌಂಡ್ ಹಾಕೊಂಡು ಬರುವಂತ ನಾನು ಸಹ ಹೋಗ್ತಾ ಇದ್ದೀನಿ ಕನಸಿನು. ಇಲ್ಲಿ ನೋಡಿ ನಾವು ಇದು ಒಳ್ಳೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹಿಂಗೆ ತೋರಿಸ್ತೀವಿ ಬನ್ನಿ ನಾವು. ಮಜಾ ಇರ್ತೀವಿ. ಇದು ಹೋಗೋಣ. ಇದು ಬ್ರಿಡ್ಜ್ ನೋಡ್ತೀರಲ್ಲ, ಈ ರೀಸೆಂಟಾಗಿ 1 year 2 years ಬ್ಯಾಕ್ ಆಗಿದ್ದು, ರೀಸೆಂಟಾಗಿದ್ದು ನಮ್ದು ಹಟ್ಟಿ ಕುದುರೆ ಬ್ರಿಡ್ಜು. ಮುಂಚೆ ನಾವು ಹಿಂಗೆ ಎಲ್ಲ ದೋಣಿ ಕಾಣ್ತಿರ್ಬೋದು, ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಹಾಂ ನೋಡಿ ಆ ದೋಣಿಯಲ್ಲಿ ಹೋಗ್ತಾ ಇದ್ವಿ. ಆ ದೋಣಿ ಇಲ್ಲಿತ್ತು ಮುಂಚೆ, ಇಲ್ಲ ಮುಂಚೆ ಕೆಳಗೆ ಬರ್ತಿದ್ವಿ. ಇಲ್ಲಿಂದ ಆ ಬದಿ ಹೋಗಿ ಅದಕ್ಕೆ ಹೋಗಿ ಅಲ್ಲಿಂದ ಟೆಂಪಲ್ ನಡ್ಕೊಂಡು ಹೋಗಿದ್ವಿ. 2 ನಿಮಿಷ ದಾರಿ ಟೆಂಪಲ್ಗೆ. ಇವಾಗ ಒಳ್ಳೆ ಸೇತುವೆ ಆಗಿದೆ, ತುಂಬ ವರ್ಷ ಇದೆ. ಅದಕ್ಕೆ ನಾನು ನನ್ನ ಕಸಿನ್ ನೋಡ್ಕೊಂಡು ಬರುವಂತ ಅಂತ ಬಂದ್ವಿ ಈ ಸೈಡು. ಇಲ್ಲಿ ಮಧ್ಯೆ ಇಲ್ಲಿ ಒಂದು ಇದೆ ಮನೆಗಳು, ಒಂಥರ ರಿಸಾರ್ಟ್ ಟೈಪ್ ಚಂದ ಒಳ್ಳೆಗಿದೆ. ನೆಕ್ಸ್ಟ್ ಟೈಮ್ ಹತ್ರ ಹೋದರೆ ಹೇಳಿ ತೋರಿಸ್ತೇನೆ ನಿಮ್ಗೆ. ಮಾಡುವಂಥ ಒಂದು ಟೆಂಪಲ್ ಕಾಣಿಸ್ತು, ಚೆನ್ನಾಗಿದೆ. ಮುಂಚೆ ಅಂತ ಚಿಕ್ಕದಾದ ಬಂದಿದ್ವಿ, ಬಟ್ ಇವಾಗ ಒಳ್ಳೆ
ಲೈಟ್ ಕೊಂಕಣಿ ಅವ್ರದ್ದು ಚೆನ್ನಾಗಿದೆ, ಒಳ್ಳೆ ಟೆಂಪಲ್ ಚೆನ್ನಾಗಿ ಕಟ್ಟಿದೆ, ಒಳ್ಳೆ ಚೆನ್ನಾಗಿ ಕಾಣ್ತಕ್ಕೆ ಬಂದು ನೋಡ್ಕೊಂಡು ಹೋಗುವಂತ ಬಂದ್ವಿ ಸುಮ್ಮನೆ ಒಂದು. ನೋಡಿ ಮತ್ತೆ ನಾವು ಮೊನ್ನೆ ಶ್ರೇಯಸನ ಇದ್ದರು, ಇವತ್ತು ಸಣ್ಣ ಇದ್ದಾನೆ, ಇವತ್ತು ಸ್ನ್ಯಾಪ್ ಮಾಡ್ತೀನಿ ಶ್ರೇಯಸನ ಕಳ್ಸೋಕ್ಕೆ. ನಾವು ಇವಾಗ ಮತ್ತೆ ಗಣಪತಿ ಜನಕ್ಕೆ ಬಂದಿದ್ದೀವಿ, ನಿಮಗೆ ತೋರಿಸ್ತೆ ಬನ್ನಿ. ಇಲ್ಲಿ ನಮ್ಮ ಮನೆ ಒಳಗೆ ನವಿಲು ಬಂದಿತ್ತು ಮಾರೆ, ಅಲ್ಲಿ ಓಡ್ತು 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 ಓಡ್ತು. ಅಲ್ಲಿ ಓಡ್ತಾ ಉಂಟು ನೋಡಿ, ಹೋಯ್ತು ಅಲ್ಲಿಗೆ. ಗೈಸ್ ಇವತ್ತು ನಾವು ನಮ್ಮ ಅಪ್ಪನ ಮನೆ ಸೈಡ್ ಬಂದಿತ್ತು. ಇಲ್ಲಿ ಇವತ್ತು ಜಕ್ನಿ ಅಂತೆ. ಜಕ್ನಿ ಅಂದರೆ ನಾವು ದೈವಕ್ಕೆ ಇದು ಕೋಳಿ ಕೊಡಿದ್ವಿ ಇವತ್ತು. ಇಲ್ಲೇ ಕೊಡೋದು, ಇಲ್ಲಿ ನಮ್ಮದು ಮನೆ ಇದು. ಇಲ್ಲಿ ಕಾಲದಲ್ಲಿ ಹೋದರೆ ಇಲ್ಲಿ ಕಾಣಿಸ್ತಾ ಉಂಟ ಆರೆಂಜ್ ಕಲರ್ ಡಾರ್ಕ್ ಆರೆಂಜಲ್ಲಿ, ಇಲ್ಲೇ ಕೊಡೋದು ಜಕ್ನಿ ಕೊಡೋದು ನಾವು ಇಲ್ಲಿ. ಹಂಗೆ ಇಲ್ಲಿ ತೋರಿಸ್ತಾ ಇರ್ತೀವಿ ಎಂತೆಂತ ಆಗುತ್ತೆ ನಾವು. ಗೈಸ್ ಬಾಯ್. ಬೆನ್ನು ಭಯಂಕರ ಗೊತ್ತಾಗೋದು. ನಾನು ಸರಿಗೆ ಎಣ್ಣೆ ಹಾಕಿದ್ನಲ್ಲ, ಹೂ ಕೊಯ್ಬೇಕಾದ್ರೆ ಗಟ್ಟಿಬೇಕು. 100-120 ರೂಪಾಯಿ ಕೊಡೋದ. ನಮ್ದು ಇವಾಗೆಲ್ಲ ಕಂಪ್ಲೀಟ್ ಆಯಿತು. ಈಗ ವಾಪಸ್ ಮನೆ ಹತ್ರ ಹೋಗುವಂತ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ ಪೂಜೆ ಸಾಮಾನುಗಳೆಲ್ಲ. ಇನ್ನು ನೋಡಿ ಚೆನ್ನಾಗಿದೆ, ಸೀರೆ ಚೆನ್ನಾಗಿದೆ, ಒಂಥರ ಫೌಂಟ್ ಟೈಪ್ ಕೆರೆ ಸಿಕ್ಕಿದ್ದು ಎಲ್ಲ ಇಲ್ಲಿದೆ. ಹಂಗೆ ಹೋಗುವ. ನಾವು ಮುಂಚೆ ಇಲ್ಲೆಲ್ಲ ಆಟ ಆಡ್ತಾಯಿತ್ತು. ಇದು ನಮ್ದು ಅವಾಗ ಕಾರೆಲ್ಲ ಒಳಗೆ ಬರ್ತಿರ್ಲಿಲ್ಲ ಆ ರೋಡಿಂದ. ಇಲ್ಲಿ ಕಾಲ್ದ ರೀತಿ ಹಿಂಗೆ ಇಲ್ಲಿ ತನಕ ಬಂದು ಕಾರಲ್ಲಿ ನಿಲ್ಲಿಸಿ ಇಲ್ಲಿಂದ ನಮ್ಮ ಇಲ್ಲಿ ಮರಕೋತಿ ಇಲ್ಲ ಹೊಂಡ ಐತಪ್ಪ, ಇಲ್ಲಿ ಮರಕೋತಿ ಆಗ್ತೀವಿ. ಇಲ್ಲಿ ಇವಾಗ ಮುಚ್ಚಿದ್ದಾರೆ ಅದೆಲ್ಲ. ಒಂದು ಹಂದಿ ಬಂದು ಕಾಡಿಸ್ತಾ ಉಂಟು ಮಾರ. ನಮ್ಮ ಇನ್ನು ನೋಡಿ ಕಾಳೆಲ್ಲ ತುಳಿಯುದು ಮಾರ. ನೋಡಿ ನಾನು ಬಂದ್ಬಿಟ್ಟು ತಮ್ಮ ಅಂತ ಒಂದು ಬೆಲೆ ಇಲ್ಲ. ಬ್ಯಾಕ್ ಟು ಬೆಂಗಳೂರು, ಲೆಫ್ಟ್ ಸಾಗರ. ರೀಚ್ ಬೆಂಗಳೂರು. ಸ್ವಲ್ಪ ಲೇಟ್ ಆಯ್ತು, ನಾನು ಸ್ವಲ್ಪ ಕಾಲೇಜಲ್ಲಿ ಕೆಲಸ ಉಂಟು, ಹೋಗ್ತಿದ್ದೀನಿ. ಸಿಗೋ ಗೈಸ್, ಬಾಯ್. ನೆಕ್ಸ್ಟ್ ಬ್ಲಾಗ್.